ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೂ ನನ್ನ ಚಾನಲನ್ನು ಯಾರು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ನಿನ್ನೆ 2 ಕಮೆಂಟ್ ಬಂದಿದೆ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇನ್ನೊಂದು, ಇವತ್ತು ನಾನು ಮಲ್ಲಿಗೆ ಗಿಡಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಿದೆ ಅಂತ, ಯಾವ ಥರ ಆರೈಕೆ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ನೋಡಿ, ಇದು ನನ್ನ ಮಲ್ಲಿಗೆ ಗಿಡದಲ್ಲಿ ಹೆಚ್ಚಾಗಿ ನಂದು 50% ಮ್ಯಾಂಗ್ಳೂರ್ ಮಲ್ಲಿಗೆನೇ ಇರೋದು. ನಿಜವಾಗ್ಲೂ ನನಗೂ ಒಳ್ಳೆ ಗ್ರೋತ್ ಇದೆ ಅದರಲ್ಲಿ, ಯಾಕಂದರೆ ಒಳ್ಳೆ ಹೂ ಸಿಗ್ತದೆ. ಹೂ ಇಲ್ಲ ಅಂದರೆ ಇರೋದೇ ಇಲ್ಲ, ಆದರೆ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ತುಂಬ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರ್ತದೆ. ಕ್ವಾಲಿಟಿ ಅಂತ ಹೇಳಿದರೆ ದಪ್ಪ ಬರುತ್ತೆ, ಕ್ವಾಂಟಿಟಿ ಅಂತ ಹೇಳಿದರೆ ಜಾಸ್ತಿ ಬರುತ್ತೆ. ಜಾಸ್ತಿ ಹೇಗೆ ಬರುತ್ತೆ ಅಂತೇಳಿ ಒಮ್ಮೆಲೆ ಬಂದು ಹೋಗುತ್ತೆ. ಅದು ಒಮ್ಮೆಲೆ ಬಂದಾಗ ತುಂಬ ಖುಷಿ ಆಗುತ್ತೆ, ಮತ್ತು ಕಟ್ಟಲಿಕ್ಕೂ ತುಂಬ ಖುಷಿ ಆಗುತ್ತೆ. ತುಂಬ ಗಾತ್ರ ಇರೋ ಕಾರಣ ಡಿಸ್ಟರ್ಬ್ ಆಗೋದಿಲ್ಲ, ಕಟ್ಟಲಿಕ್ಕೆ ಪಟ ಕಟ್ಬೋದು. ಹಾಗಾಗಿ ತುಂಬ ಖುಷಿ ಆಗುತ್ತೆ ನನಗೆ. ಮಲ್ಲಿಗೆ ಗಿಡದಲ್ಲಿ ತುಂಬ ದಪ್ಪ ದಪ್ಪ ಹೂಗಳೇ ಇದೆ. ಮಂಗಳೂರು ಮಲ್ಲಿಗೆ ಹೂವು ತುಂಬ ಖುಷಿ ಆಗುತ್ತೆ, ಯಾವುದೇ ರೋಗ ಕೂಡ ಇಲ್ಲ ಅದಕ್ಕೆ. ಗಿಡ ನೋಡುವಾಗ ಕೂಡ ತುಂಬ ಶುದ್ಧವಾಗಿದೆ, ಖುಷಿ ಆಗುತ್ತೆ. ತುಂಬ ಗಾತ್ರವಾಗಿ ಬೆಳ್ಕೊಂಡಿದೆ, ಹೂಗಳು ಕೂಡ ಹಾಗೆ ಗಾತ್ರವಾಗಿದೆ, ನಿಮಗೆ ಕಾಣಿಸ್ತದೆ ನೋಡಿ ಎಷ್ಟು ಗಾತ್ರ ಇದೆ ಅಂತ. ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ಇದು ಚಿಕ್ಕದು ಅಂತ ಬಿಟ್ಟಿರೋದು ನಾನು ಬೆಳಗ್ಗೆ, ನಾಳೆದಂತ ಎಣಿಸ್ಕೊಂಡು ಬಿಟ್ಟಿದೆ. ಅದು ಇವತ್ತು ನೋಡುವಾಗ ಇವತ್ತಿದೆ ಆಗಿದೆ. ಮಾರ್ನಿಂಗ್ ಇನ್ನೂ ದಪ್ಪದಿರುತ್ತೆ, ಹಾಗಾಗಿ ಕನ್ಫ್ಯೂಸ್, ಒಂದೊಂದು ಸಣ್ಣದಿದ್ದರೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಇದು ಹೇಗೆ ಹೋಗಿದೆ ಅಂತ. ಏನೋ ಒಂದು ಅದು ಸೆಡ್ಡಿಗೆ ಅಂತ ಕೊಟ್ಟಿರೋದು ಕಂಬ, ಇದು ಅದಕ್ಕೆ ಅದೇ ಆಗಿ ಸುತ್ಕೊಂಡು ಮೇಲೆ ಹೋಗಿರೋದಾಯ್ತಾ. ಅದನ್ನು ನಾನು ತಪ್ಪಿಸಲೇ ಇಲ್ಲ, ಹಾಗೆ ಬಿಟ್ಟಿದ್ದೇನೆ, ಅಲ್ಲೇ ಇರಲಿ ಅಂತೇಳಿ. ಎಷ್ಟು ಚಂದ ಬಂದಿದೆ ನೋಡಿ. ಇದೆಲ್ಲ ನಾನೀಗ ತೋರಿಸ್ತಾ ಇರೋದೆಲ್ಲ ಮ್ಯಾಂಗ್ಳೂರ್ ಮಲ್ಲಿಗೆನೇ. ನೋಡಿ, ಒಂದು ಗೆಲ್ಲಲ್ಲಿ ಹೂ ಕೂಡ ಇದೆ, ಅದರಲ್ಲಿ ಚಿಗುರು ಕೂಡ ಬಂದಿದೆ, ಕವಲೊಡೆದು ಕೂಡ ಬಂದಿದೆ. ಈಗ ಸೆಕೆಯಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಂಗ್ಳೂರ್ ಮಲ್ಲಿಗೆಯಲ್ಲಿ ನಮಗೆ ಲಾಸ್ ಇಲ್ಲ, ಒಳ್ಳೆ ಚಿಗುರು ಬರ್ತದೆ, ಒಳ್ಳೆ ಹೂಗಳು ಬರುತ್ತೆ. ನೋಡಿ ಎಷ್ಟು ಗಾತ್ರ ಇದೆ ನೋಡಿ, ನೋಡುವಾಗಲೇ ಅಷ್ಟು ಖುಷಿ ಆಗುತ್ತೆ. ಅದು 2 ಹೂ ಉಳ್ಕೊಂಡ್ರೂ ಕೂಡ ಬೇಜಾರಾಗುತ್ತೆ, ಅಯ್ಯೋ ದಪ್ಪ ಹೂ ಉಳ್ಕೊಂಡ್ಬಿಟ್ಟಿದೆ ಅಲ್ಲ ಅಂಥೇಳಿ. ನೋಡಿ, ಇದು ಕೂಡ ಮ್ಯಾಂಗ್ಳೂರ್ ಮಲ್ಲಿಗೆನೇ. ಎಷ್ಟು ಚಿಗುರಿದೆ, ಎಷ್ಟು ಮೊಗ್ಗೆ ಇದೆ ನೋಡಿ, ನಿಮಗೆ ನಾನು ತೋರಿಸ್ತೇನೆ. ನೀವು ನನಗೆ ಕಮೆಂಟ್ ಮಾಡಿದರೆ ಮ್ಯಾಂಗ್ಳೂರ್ ಮಲ್ಲಿಗೆ ಹೇಗಿದೆ ಅಂತ ಕಮೆಂಟ್ ಮಾಡಿದರೆ, ನೀವು ನನಗೆ ಹೇಳಿ ಹೇಗಾಗಿದೆ ನಿಮ್ಮದು ಮಲ್ಲಿಗೆ ಹೇಗಿದೆ ಅಂತ ಹೇಳಿ. ಒಳ್ಳೇದಿದೆಯೋ ಅಥವಾ ಒಳ್ಳೇದು ಬರಲಿಲ್ವೋ ಹಾಗೆ ಹೇಳಿ ನನಗೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಚಂದ ಹೂಗಳು ಕೂಡ ಇದೆ, ಮೊಗ್ಗೆ ಕೂಡ ಇದೆ, ಕವಲೊಡೆದು ಕೂಡ ಬಂದಿದೆ. ಅದರಲ್ಲಿ ಮೊಗ್ಗೆ ಇಲ್ಲ ಅಂದರೂ ಕೂಡ ಗಿಡ ನೋಡಲಿಕ್ಕೆ ಅಷ್ಟು ಚಂದ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚಂದ ಇದೆ ನನ್ನ ಮಲ್ಲಿಗೆ ಗಿಡದಲ್ಲಿ ಮೊಗ್ಗೆಗಳಂತೇಳಿ. ಕವಲೊಡೆದು ಕೂಡ ಬಂದಿದೆ. ನನಗೆ ಇದರಲ್ಲಿ 50% ಈಗ ಒಂದು ಅಟ್ಟಿ ಆದರೆ ಅದು ಎರಡು ಚೆಂಡು ಜಾಸ್ತಿಯೇ ಸಿಗ್ತದೆ ನನಗೆ ಮ್ಯಾಂಗ್ಳೂರ್ ಮಲ್ಲಿಗೆಯಲ್ಲಿ. ಯಾಕಂತ ಹೇಳಿದರೆ ಇದರಲ್ಲಿ ಹೂಗಳು ವೇಸ್ಟ್ ಆಗೋದಿಲ್ಲ. ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಗಂಟು ರೋಗ ಅಂತ. ನನಗೆ ಗೊತ್ತಾಗಲಿಲ್ಲ, ನನಗೆ ಗೊತ್ತಿಲ್ಲ ಹೇಳಿದೆ, ಬಟ್ ಅಂತ ಅನ್ನಿಸ್ತದೆ ನೀವು ಹೇಳಿದ್ದು ಗಂಟು ರೋಗ ಅಂತ ಹೇಳಿ. ಬಹುಶಃ ಇದನ್ನೇ ನೋಡಿ ಅವರು ಹೇಳಿರಬೇಕು. ಇದು ಗಂಟು ರೋಗ ಅಲ್ಲ, ಇದು ಪಾಚಿ ಕಟ್ಟಿರೋದು. ಮಳೆಗಾಲದಲ್ಲಿ ನೀರು ಗೆಲ್ಲುಗಳಿಂದ ಕೆಳಗಿಳಿತದಲ್ವ, ಅದು ಪಾಚಿ ಕಟ್ಟಿದೆ. ಹಾಗಾಗಿ ಈ ಥರ ರಿಮೂವ್ ಮಾಡಬೇಕು. ಆ್ಯಕ್ಚುಲಿ ಇದಿದ್ದರೆ ಗಿಡಕ್ಕೆ ಒಳ್ಳೆಯದಲ್ಲ. ಎಂತ ಹೇಳಿದರೆ ಇದು ಕಾಂಡಕ್ಕೆ ಆಕ್ಸಿಜನ್ನು ಹೋಗುವುದಿಲ್ಲ, ಹಾಗಾಗಿ ಕಾಂಡಗಳು ಗಾಳಿಯನ್ನು ತಗೊಳ್ಬೇಕಿದ್ರೆ ಇದೊಂದು ಹೊದಕೆಯಾಗಿ ಕೂತ್ಕೊಂಡಿರ್ತದೆ. ಅಷ್ಟು ಒಳ್ಳೆ ಗಾಳಿ ಇದಕ್ಕೆ ಕಾಂಡಗಳಿಗೆ ತಗೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಈ ಥರ ರಿಮೂವ್ ಮಾಡ್ಬೋದು ನಿಧಾನವಾಗಿ. ನನ್ನ ಗಿಡದಲ್ಲಿ ಸಹ ತುಂಬ ಉಂಟು, ಇದರಲ್ಲಿ ಇಳುವರಿ ಕೂಡ ಕಡಿಮೆ ಉಂಟು. ಯಾಕಂತ ಹೇಳಿದರೆ ನಾನು ನಿಮಗೆ ತೋರಿಸಿದ್ದೆ ಆಗಲೇ ಮ್ಯಾಂಗ್ಳೂರ್ ಮಲ್ಲಿಗೆಯ ಒಂದು ಸರಿ ಹೂ ಬಂದು ಹೋಗಿದೆ, ಆದರೆ ಅಷ್ಟು ಇಲ್ಲ, ಇಳುವರಿ ಸ್ವಲ್ಪ ಕಡಿಮೆ ಇದೆ. ಬಟ್ ನನಗೆ ಇಷ್ಟು ಮಾಡಲಿಕ್ಕೆ ಟೈಮ್ ಇಲ್ಲ. ಇದಕ್ಕೆ ಮದ್ದು ಕೂಡ ಸಿಗ್ತದೆ ಅಂಗಡಿಯಲ್ಲಿ, ನೀವು ಕೇಳಿದರೆ ಕೊಡ್ತಾರೆ, ಬಟ್ ನಾನು ತಂದು ಹಾಕಿಲ್ಲ. ನಿಮಗೆ ಬೇಕಿದ್ರೆ ನೀವು ಹೀಗೆ ಪಾಚಿ ಕಟ್ಟಿದೆ ಅಂತ ಹೇಳಿದರೆ ಕೊಡ್ಬೋದವರು. ಅದಕ್ಕೆ ಮದ್ದುಂಟಾ ಅಂತ ಕೇಳಿ, ಪಾಚಿ ಕಟ್ಟಿದೆ ಮದ್ದು ಕೊಡಿ ಅಂದರೆ ಯಾವುದಾದ್ರೂ ಕೊಡ್ಬೋದವರು. ಹಾಗೆ ಕೇಳಬೇಡಿ, ಮದ್ದಿದೆಯಾ ಅಂತ ಕೇಳಿ. ಬಟ್ ಯಾರೋ ಹೇಳಿದ್ದು ನಾನು ಕೇಳಿದ್ದೇನೆ, ಒಬ್ಬರು ಮದ್ದಿನ ಅಂಗಡಿಯವರೇ ಹೇಳಿದ್ದು ಕೇಳಿದ್ದೇನೆ, ಅದಕ್ಕೆ ಮದ್ದು ಇದೆ ಅಂಥೇಳಿ. ಹಾಗಾಗಿ ನನ್ನ ಗಿಡದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಇದು ರೋಗ ಅಲ್ಲ, ಆ್ಯಕ್ಚುಲಿ ಇದು ನಾವು ಮಳೆಗಾಲದಲ್ಲಿ ಗೆಲ್ಲುಗಳಲ್ಲಿ ಮೇಲಿಂದ ಬಿದ್ದು ನೀರು ಗೆಲ್ಲುಗಳಲ್ಲಿ ಕೆಳಗೆ ಇಳೀತದಲ್ಲ, ಅದು ಪಾಚಿ ಥರ ಕೂತ್ಕೊಂಡಿದೆ ಅಷ್ಟೇ. ಬಟ್ ಇದು ತೆಗಿಬೇಕು ನಾವು, ಇದು ತೆಗೆದ್ರೆ ಒಳ್ಳೆ ಇಳುವರಿ ಬರುತ್ತೆ. ಈ ಥರ ಇದ್ದರೆ ಗಿಡಗಳು ಬೇಗ ಸಾಯ್ತದೆ. ನೋಡಿ, ಎಲ್ಲ ಗಿಡದಲ್ಲೂ ಸಹ ಇದೆ ನನ್ನದರಲ್ಲಿ.
ಕೆಲವುದರಲ್ಲಿ ಉದುರಿಸಿದ್ದೇನೆ, ಕೆಲವುದರಲ್ಲಿ ಹಾಗೆ ಇದೆ. ಬಟ್ ನಂಗೆ ಅಷ್ಟು ಟೈಮ್ ಇಲ್ಲ ಕೇರ್ ಮಾಡಲಿಕ್ಕೆ. ಎಷ್ಟು ಸ್ವಲ್ಪ ಸ್ವಲ್ಪ ಮಾಡ್ತೇನೆ, ಇಲ್ಲ ಅಂತಲ್ಲ, ಒಂದು ದಿನ ಎಲ್ಲ ಅದಕ್ಕೆ ಹೋಗ್ತದೆ. ಹಾಗಾಗಿ ನೋಡಿ ಎಲ್ಲದರಲ್ಲಿ ಸಹ ಇದೆ. ಅದು ಒಣಗಿದಾಗ ಈಸಿಯಲ್ಲಿ ಬರ್ತದೆ, ಹಸಿ ಇರುವಾಗ ಅಷ್ಟು ಈಸಿಯಲ್ಲಿ ಬರೋದಿಲ್ಲ. ನೈಲೆಲ್ಲ ತಾಗ್ತದೆ ನಮಗೆ ಈಸಿಯಲ್ಲಿ ಹಸಿ ಇರುವಾಗ ತೆಗಿಲಿಕ್ಕೆ ಹೋದರೆ. ಒಣಗಿದಾಗ ಆದರೆ ಹೀಗೆ ಮುಟ್ಟಿದರೆ ಉದುರ್ತದೆ, ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಬೇಕಿದ್ದರೆ ನೀವು ತೆಗಿಬೋದು. ನೋಡಿ ನಾನಿವತ್ತು ಮಲ್ಲಿಗೆ ಗಿಡಕ್ಕೆ ಲಾಸ್ಟ್ ಟೈಮ್ ನಾನು ನಿಮಗೆ ನೆಲದಲ್ಲಿರೋದಕ್ಕೆ ಮಲ್ಲಿಗೆ ಗಿಡಕ್ಕೆ ಹಾಕಿದ್ದೆ ಹಿಂಡಿದು ಫರ್ಟಿಲೈಸರ್. ಇವತ್ತು ನಾನು ಪಾಟಲ್ಲಿರೋದಕ್ಕೆ ಹಾಕ್ತಾಯಿದ್ದೇನೆ. ಹೇಗೆ ಹಾಕ್ತಾಯಿದ್ದೇನೆ ಅಂತ ಹೇಳಿದರೆ, ಈ ಥರ ಎಲ್ಲ ಓಪನ್ ಮಾಡ್ತೇನೆ. ಯಾಕಂತ ಹೇಳಿದರೆ ಬೇರುಗಳಿಗೆ ಯಾರು ಕೂಡ ಹೋಗುತ್ತೆ ಒಂದು. ಇನ್ನೊಂದು, ನಾನು ಫರ್ಟಿಲೈಸರ್ ಹಾಕೋದು ಮಣ್ಣಿನ ಮೇಲ್ಪದ್ರ ಹಾಕೋದಿಲ್ಲ, ಒಳಪದ್ರದಲ್ಲಿ ಹಾಕ್ತೇನೆ. ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಆಗಿದ ನಂತರ, ನೀರು ಕೆಳಗೆ ಇಳಿದ ನಂತರ ಅದಕ್ಕೆ ನಾನು ಮಣ್ಣಿಂದ ಮುಚ್ಚಿಗೆ ಮಾಡ್ತೇನೆ. ಈ ಥರ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಎಲ್ಲ ಗಿಡನೂ ಓಪನ್ ಮಾಡಿದ್ದೇನೆ. ಇದಕ್ಕೆ ಈಗ ಫರ್ಟಿಲೈಸರ್ ನಾನು ಹಾಕಬೇಕು. ಎಲ್ಲ ಗಿಡನೂ ಓಪನ್ ಮಾಡಿದ್ದೇನೆ ನೋಡಿ. ಮಿಡ್ಲಲ್ಲಿ ಸ್ವಲ್ಪ ಹೊಂಡ ಮಾಡಿದ ಹಾಗೆ ಮಾಡಿ ಮಣ್ಣನ್ನೆಲ್ಲ ಸೈಡ್ ಮಾಡ್ಕೊಂಡಿದ್ದೇನೆ. ಮಿಡ್ಲಲ್ಲಿ ನಾನು ಫರ್ಟಿಲೈಸರ್ ಹಾಕ್ತೇನೆ ಇದಕ್ಕೆ. ಎಲ್ಲ ಗಿಡನೂ ಹೀಗೆ ಮಾಡ್ಕೊಂಡಿದ್ದೆ, ಎಲ್ಲ ಗಿಡನೂ ಆಗಿದೆ. ಇವತ್ತು 4 ಗಂಟೆಯಿಂದ 7 ಗಂಟೆ ತನಕನೂ ಅದೇ ಕೆಲಸ ಆಯಿತು ನನಗೆ. ಯಾಕಂತ ಹೇಳಿದರೆ ಇಷ್ಟು ಗಿಡಗಳನ್ನು ಬುಡ ಬಿಡಿಸ್ಬೇಕಂತ ಹೇಳಿದರೆ ಅದು ಓಪನ್ ಇದ್ದರೆ ಪರವಾಗಿಲ್ಲ. ಗಿಡದ ತುಂಬ ಗೆಲ್ಲುಗಳಿರೋ ಕಾರಣ ಅದು ಅವಸರದಲ್ಲಿ ಮಾಡಲಿಕ್ಕಾಗಲ್ಲ, ಅದೆಲ್ಲ ಗಿಡಗಳೆಲ್ಲ ಮುರಿತದೆ. ನೋಡಿ ನಾನು ಸೆಗಣಿದು ಫರ್ಟಿಲೈಸರ್ ಇಟ್ಕೊಂಡಿದ್ದೇನೆ ಮತ್ತು ಹಿಂಡಿದು ಫರ್ಟಿಲೈಸರ್ ಇಟ್ಕೊಂಡಿದ್ದೇನೆ. ಇದೆರಡನ್ನು ಮಿಕ್ಸ್ ಮಾಡ್ತೇನೆ ನಾನು. ಮಿಕ್ಸ್ ಮಾಡಿ ಈ ಬಕೆಟಲ್ಲಿ 1 ಬಕೆಟ್ ಫುಲ್ಲು ಫರ್ಟಿಲೈಸರ್ ಮಾಡ್ಕೊಳ್ತೇನೆ. ಇದು ಸೆಗಣಿದು ಫರ್ಟಿಲೈಸರನ್ನು ನಾನು ನೆನೆಸಿಟ್ಟ ನೀರನ್ನು ಹಿಂಡಿಗೆ ಹಾಕ್ತೇನೆ. ನಾನು ಈ ವರ್ಷ ಮಾತ್ರ ಸೆಗಣಿಯನ್ನು ಹಾಕ್ತಾ ಇರೋದು, ಹೋದ ವರ್ಷ ಸೆಗಣಿ ಹಾಕಲಿಲ್ಲ. ಆ್ಯಕ್ಚುಲಿ ಫರ್ಟಿಲೈಸರೇ ಕಡಿಮೆ ಹಾಕಿದ್ದೆ ಹೋದ ವರ್ಷ. ಹೂಗಳು ಕೂಡ ತುಂಬ ಕಡಿಮೆ ಇತ್ತು, ಯಾಕಂದರೆ ನನಗೆ ಹುಳಗಳಿಂದ ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ನಾನು ಫರ್ಟಿಲೈಸರ್ ಹಾಕಿರಲಿಲ್ಲ. ಆದರೆ ಈ ಸರಿ ನಾನು ಮೆಥಡ್ ಚೇಂಜ್ ಮಾಡ್ಕೊಂಡಿದ್ದೇನೆ. ಇದನ್ನು ನೋಡಿ ಚೆಂದ ತಿರುಗಿಸ್ಕೋಬೇಕು, ತುಂಬ ಚೆಂದ ತಿರುಗಿಸ್ಬೇಕು. ಇದನ್ನು ನೆನೆಸ್ಬಿಟ್ಟು 15 ದಿನ ಆಗಿದೆ. ಸ್ಮೆಲ್ ಇದೆ ಸ್ವಲ್ಪ, ಅಂದರೆ ಪರವಾಗಿಲ್ಲ, ಎಷ್ಟು ಸೇರತ್ತೆ ಅಷ್ಟು ಒಳ್ಳೆಯದು. ಹಾಗಾಗಿ ನೋಡಿ ಇದನ್ನು ನಾನು ಈ ಥರ ಮಿಡ್ಲಲ್ಲಿ ನಿಧಾನವಾಗಿ ಹಾಕ್ತೇನೆ ನೋಡಿ. ನಿಧಾನವಾಗಿ ಹಾಕ್ತೇನೆ, ಆ ಕಡೆ ಈ ಕಡೆ ಎಲ್ಲ ತಾಗ್ಸೋದಿಲ್ಲ, ನಿಧಾನ ಹಾಕ್ತೇನೆ. ಮಿಡ್ಲಲ್ಲಿ ಮಾತ್ರ ಹಾಕ್ತೇನೆ. ಸೈಡ್ ಇರೋ ಮಣ್ಣಿಗೆ ತಾಗುವಾಗೆ ಹಾಕೋದಿಲ್ಲ, ಯಾಕಂದರೆ ಅದು ಮುಚ್ಚಲಿಕ್ಕೆ ಬೇಕಲ್ಲ. ಹಾಗಾಗಿ ಹುಳಗಳು ಕೇಳಬಾರ್ದು, ಇದು ಇದೆಯಾ ಅಂತಲೂ ಕೇಳಬಾರ್ದು. ಹಾಗೆ ನನಗೆ ಕೀಟಗಳಿಂದ ನನಗೆ ತುಂಬ ದೂರ ಇರಬೇಕಂತ ಆಸೆ, ಅದಕ್ಕೋಸ್ಕರ ಹೀಗೆ ಹಾಕ್ತೇನೆ ನಾನು. ನೋಡಿ ಎಲ್ಲ ಹಾಕಿ ಆಗಿದೆ, ಎಲ್ಲದಕ್ಕೂ ಸಹ ಹೀಗೆ ಹಾಕಿದೆ ನಾನು. ನೋಡಿ ಎಲ್ಲ ಗಿಡಕ್ಕೂ ಹೀಗೆ ಹಾಕ್ತೇನೆ ನಾನು. ಎಲ್ಲ ಗಿಡಕ್ಕೂ ಹೀಗೆ ಮಿಡ್ಲಲ್ಲೇ ಹಾಕ್ತೇನೆ, ಆಚೀಚೆ ಮಣ್ಣಿಗೆ ತಾಗ್ಸೋದಿಲ್ಲ. ಈಗ ನೋಡಿ ಎಲ್ಲ ಹಾಕಿದ್ದೇನೆ, ಆ ನೀರೆಲ್ಲ ಹೀರ್ಕೊಂಡಿದೆ. ಹೀರ್ಕೊಂಡು ನಂತರ ಈ ಥರ ಮುಚ್ತೇನೆ. ಆವಾಗ ಮೇಲ್ಪದ್ರ ಮಣ್ಣು ಚಂಡಿ ಆಗೋದಿಲ್ಲ. ಯಾಕೆ ಗೊತ್ತುಂಟ? ಮೇಲ್ಪದ್ರ ಮಣ್ಣು ಚಂಡಿ ಆದಾಗ ಅದು ಸ್ಮೆಲ್ ಬರ್ತದೆ ಮತ್ತು ಹುಳಗಳು ಕೂತ್ಕೊಳ್ಳುವ ಸಾಧ್ಯತೆ ಇರ್ತದೆ. ಆಲ್ರೆಡಿ ನನ್ನದರಲ್ಲಿ ಕೀಟಗಳು ಇದೆ, ಅದಕ್ಕೋಸ್ಕರ ನಾನು ಈ ಥರ ಒಂದು ಜಾಗ್ರತೆಯಿಂದ ಹಾಕಿದೆ. ಲಾಸ್ಟ್ ಟೈಮು ಮಣ್ಣಲ್ಲಿರೋ ಮಲ್ಲಿಗೆ ಗಿಡಕ್ಕೆ ಹಾಕಿದ್ದೆ, ಈಗ ನಾನು ಪಾಟಲ್ಲಿರೋ ಮಲ್ಲಿಗೆ ಗಿಡಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲ ಗಿಡಕ್ಕೂ ಹೀಗೆ ಹಾಕಿದೆ. ಎಲ್ಲ ಗಿಡವನ್ನು ನಾನು ಹೀಗೆ ಮುಚ್ಚುತ್ತಾ ಇದ್ದೇನೆ. ಇದು 2 ರೀತಿಯಲ್ಲಿ ನಮಗೆ ಒಳ್ಳೆಯದಾಗುತ್ತೆ. ಒಂದು, ಕೀಟಗಳಿಂದ ನಮಗೆ ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಇದು ಗಾಳಿಯಿಂದ ಸಹ ಗಾಳಿ ಸಹ ಬೇರುಗಳಿಗೆ ಹೋಗ್ತದೆ ಈ ಥರ ಮಾಡಿದಾಗ. ನಾವು ಮತ್ತೆ ನೀರು ಹಾಕುವಾಗ ಕೂಡ ಸೈಡಿಂದನೇ ಹಾಕಬೇಕು. ಮಿಡ್ಲಲ್ಲಿ ಹಾಕಿದಾಗ ಮಿಡ್ಲು ಹೊಂಡ ಬೀಳುತ್ತೆ. ಹೊಂಡ ಬೀಳಬಾರ್ದು ಯಾವುದೇ ಕಾರಣಕ್ಕೂ. ರೌಂಡಾಗಿ ಹಾಕಬೇಕು. ನೀರು ಹಾಕುವಾಗ ರೌಂಡಾಗಿ ಹಾಕಬೇಕು, ಒಂದೇ ಕಡೆ ನೀರು ಹಾಕಬಾರ್ದು. ನೀರು ಹಾಕಿದಾಗ ಅದು ಹೋಲ್ ಬೀಳುತ್ತೆ. ಹಾಗಾಗಿ ಒಂಥರ ಗುಂಡಿ ಬಿದ್ದಾಗ ಬೇರು ಮೇಲೆ ಬರುತ್ತೆ. ಬೇರು ಮೇಲೆ ಬಂದರೆ ನಮಗೆ ಇಳುವರಿಯಲ್ಲಿ ಸ್ವಲ್ಪ ಕುಂಠಿತವಾಗ್ತದೆ. ಅಂದರೆ ನಮ್ಮದು ಇಳುವರಿ ಸ್ವಲ್ಪ ಇದು ಬರುತ್ತೆ, ಒರಿಜಿನಲ್ ಬರೋದಿಲ್ಲ, ಚಿಕ್ಕ ಹೂಗಳು ಬರುವ ಸಾಧ್ಯತೆ ಇರ್ತದೆ ಬೇರು ಮೇಲೆ ಬಂದರೆ. ಹಾಗಾಗಿ ನನ್ನ ಗಿಡಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನ್ನಿಸ್ತದೆ. ನಿಮಗೆ ಯಾರಾದರೂ ಇಲ್ಲಿ ಕಾಣಿಸ್ತಾರಾ ನೋಡಿ? ಅವನು ಇಲ್ಲಿ ಇದು ಮಾಡಿದರೆ, ಓಪನ್ ಮಾಡಿ ಹಾಕಿದರೆ ಸಹ ಅವನು ಹೋಗಲಿಲ್ಲ, ಇಲ್ಲೇ ಕೂತವನೇ. ಇರಲಿ ಅಂತ ನಾನು ಸೈಡಿಂದ ಫರ್ಟಿಲೈಸರ್ ಹಾಕಿದೆ ಓಪನ್ ಮಾಡಿ. ಎಬ್ಬಿಸಲಿಕ್ಕೆ ಹೋಗಲಿಲ್ಲ. ಡೇ ಎಲ್ಲ ಇಲ್ಲಿ ಕೂತ್ಕೊಳ್ತದೆ. ಇನ್ನೊಂದು ಕಡೆ ಬಸಳೆ ನೆಟ್ಟಿದ್ದೇನೆ, ಅಲ್ಲಿ ಹೋಗಿ ಕೂತ್ಕೊಳ್ತದೆ ರಾತ್ರಿ. ಇರಲಿ ಪಾಪ, ಅದಕ್ಕೂ ಒಂದು ಕೂತ್ಕೊಳ್ಳುವ ಆಸೆ. ಇಲ್ಲ ಅಂದರೆ ಹೊರಗಡೆ ಇದ್ದರೆ
ಕೇರೆ ಬಂದು ತಿಂದು ಹೋಗ್ಬಿಡುತ್ತೆ, ಕೇರೆ ಹಾವು ಬಂದು ತಿಂದು ಹೋಗ್ಬಿಡುತ್ತೆ. ಅದು ನನಗೆ ಅದು ಕಿರ್ಚೋದಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಅದು ಬಂದು ಹಿಡಿದ್ರೆ ಸಹ ನಾನು ಬಿಡಿಸ್ತೇನೆ, ನನ್ನ ಎದುರು ಹಿಡಿದ್ರೆ. ರಾತ್ರಿ ಎಲ್ಲೆಲ್ಲ ತಿಂದು ಹೋದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಪೆರ್ಮರಿ ಕೂಡ ಉಂಟು. ಹಾಗಾಗಿ ನೋಡಿ, ನಾನೆಲ್ಲ ಗಿಡಕ್ಕೂ ಈ ಥರ ಮುಚ್ತಾ ಇದ್ದೇನೆ. ನನಗೆ ಈ ಥರ ಮುಚ್ಚಿದಾಗ ಒಂದು ಕಳೆಗಳಿದ್ದದೆಲ್ಲ ಹರಿದು ಹೋಗ್ತದೆ, ಕಳೆದು ಬೇರಿದ್ದದೆಲ್ಲ. ಇನ್ನೊಂದು ಇದರದ್ದು ಎಲೆಗಳನ್ನೆಲ್ಲ ತೆಗೆದಿದ್ದೇನೆ ನಾನು, ಯಾವುದು ಇಡಲಿಲ್ಲ. ಹಾಗಾಗಿ ಫುಲ್ ಕವರ್ ಮಾಡ್ತೇನೆ ಈ ಥರ. ನೋಡಿದ್ರಲ್ಲ ಹೇಗೆ ಕವರ್ ಮಾಡಿದೆ ಅಂಥೇಳಿ. ಇನ್ನು ನಾಳೆ ನಾನು ಮದ್ದು ಹಾಕಬೇಕು, ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೇನೆ. ನಾನು ಮದ್ದು ಹಾಕಬೇಕು ನಾಳೆ, ಇಲ್ಲ ಅಂತೇಳಿದರೆ ಕೀಟಗಳು ಜಾಸ್ತಿ ಆಗ್ತದೆ. ಆಲ್ರೆಡಿ ಸ್ವಲ್ಪ ಸ್ವಲ್ಪ ಬಂದಿದ್ದ ಹಾಗೆ ಕಾಣಿಸ್ತಾ ಉಂಟು. ಒಮ್ಮೆ ಜಾಸ್ತಿ ಕಾಣಿಸ್ತದೆ, ಒಮ್ಮೆ ಕಡಿಮೆ ಕಾಣಿಸ್ತದೆ. ಆದರೆ ಸಹ ನನ್ನ ಕೀಟಗಳು ನಾಳೆಗೆ ಒಮ್ಮೆ 1 ವಾರ ಆಗ್ತದೆ ಕೀಟನಾಶಕ ಹಾಕಿ. ಈಗ ಕೀಟನಾಶಕ ಹಾಕಬೇಕಂತ ಅಂದ್ಕೊಂಡಿದ್ದೇನೆ. ನೋಡಬೇಕು, ನಾಳೆ ಹಾಕಬೇಕು. ನಾಳೆಗೆ 1 ವಾರ ಆಗ್ತದೆ. ಆ್ಯಕ್ಚುಲಿ ಸೆಕೆಯಲ್ಲಿ 1 ವಾರಕ್ಕೆ ಹಾಕಬಾರ್ದು, ಒಂದು 10 ಡೇಸ್ಗಾರು ಹಾಕಬೇಕು. ಆದರೆ ಈ ಸರಿ ತುಂಬ ಕೀಟ ಇದ್ದ ಕಾರಣ ನಾನು ಹಾಕ್ತಾ ಇದ್ದೇನೆ. ನೀರು ಜಾಸ್ತಿ ಕೊಡ್ತೇನೆ. ನೋಡಿ ಇದರಲ್ಲಿ ಕವಲುಗಳಿದೆ, ಎಷ್ಟು ಚೆಂದ ಕವಲು ಬಂದಿದೆ ಅಂತ. ನೋಡಿದ್ರಲ್ಲ ಹೇಗೆ ಮುಚ್ಚುತ್ತಾ ಇದ್ದೇನೆ ಅಂತ. ಎಲ್ಲ ಗಿಡಕ್ಕೂ ನಾನು ಹೀಗೆ ಮುಚ್ಚಿದೆ. ನೀವು ಸಹ ಹೀಗೆ ಮಾಡಿ, ನಿಮಗೆ ಕೀಟಗಳಿಂದ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕಾಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ವೀಡಿಯೋಗಾಗಿ ನಾಳೆ ಸಿಗ್ತೇನೆ ಅಂತ ಹೇಳ್ತೇನೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತೇನೆ. ಬಾಯ್ ಬಾಯ್.